ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವು ಕೂಡ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ, ಈಗ ಎಲ್ಲ ಒಂದು 28 ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಮುಗಿದು ಎಲ್ಲವೂ ಕೂಡ ಒಂದು ಸಂಪೂರ್ಣವಾಗಿದ್ದು, ಈಗ ಎಲ್ಲ ಪಕ್ಷಗಳಿಗೆ ಏನು ತಲೆನೋವು ಆಗಿದೆಪ್ಪ, ಎಲ್ಲ ಸಮೀಕ್ಷೆಗಳು ಬರ್ತಾ ಇದ್ದಾವೆ. ಈ ಸಮೀಕ್ಷೆ, ಆ ಸಮೀಕ್ಷೆ, ಎಲ್ಲ ಸಮೀಕ್ಷೆಗಳು ಮತ್ತು ನ್ಯೂಸ್ ಎಕ್ಸ್ ಸಮೀಕ್ಷೆ, ರಾಷ್ಟ್ರೀಯ ಒಂದು ಸಮೀಕ್ಷೆಗಾರರು, ಒಂದು ರಾಜ್ಯದಲ್ಲಿ ತಂತ್ರಗಾರಿಕೆಯನ್ನು ಮಾಡಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಎಲ್ಲವೂ ಕೂಡ ಒಂದು ಬಹಳ ಸಮೀಕ್ಷೆ ನಡೆದಿದೆ. ಬೂತ್ ಮಟ್ಟದಲ್ಲಿ ಸಮೀಕ್ಷೆ ನಡೀತು, ಮತ್ತೆ ಎಕ್ಸ್ಪರ್ಟ್ಗಳ ಸಮೀಕ್ಷೆ ನಡೀತು. ಎಲ್ಲದರ ನಡುವೆ ಈಗ ಅವರವರ ಒಂದು ಪಕ್ಷದ ಆಂತರಿಕ ಒಂದು ಸಮೀಕ್ಷೆ ಇರುತ್ತೆ. ಆಂತರಿಕ ಸಮೀಕ್ಷೆ ಅಂದ್ರೆ ಅವರ ಪಕ್ಷದ ವತಿಯಿಂದ ಬರ್ತಕ್ಕಂಥ ಒಂದು ಸಮೀಕ್ಷೆ, ನಾವು ಯಾವ್ಯಾವ ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನೋದನ್ನ. ಈಗಾಗಲೇ ಒಂದು NDA ಪಕ್ಷ 300ಕ್ಕೂ ಹೆಚ್ಚು ಸ್ಥಾನಗಳು ಬರುತ್ತೆ ಅಂತ ಎಲ್ಲ ಒಂದು ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿವರೆಗೂ ನಾವು ಜೂನ್ 4ರವರೆಗೂ ಕಾದು ನೋಡ್ಬೇಕಾಗುತ್ತೆ. ಈಗ ಒಂದು ಕರ್ನಾಟಕದ ಮಾತಾಡೋಣ. ಆಮೇಲೆ ಈಗ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿಗೆ ಒಂದು ಪಕ್ಷಗಳ ಆಂತರಿಕ ಒಂದು ಸಮೀಕ್ಷೆ ಎಲ್ಲಾ ಪಕ್ಷಗಳ ಆಂತರಿಕ ಸಮೀಕ್ಷೆಯನ್ನು ಮಾಡಿಸ್ತವೆ. ಅವರ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎಲ್ಲಿ ಹೇಗೆ ಕೆಲಸವನ್ನು ಮಾಡಿದ್ದಾರೆ, ಮತ್ತೆ ಯಾವ ಒಂದು ಕ್ಷೇತ್ರದಲ್ಲಿ ಜಾಸ್ತಿ ನಮ್ಮ ಪಕ್ಷದ MLAಗಳಿದ್ದಾರೆ, ಅವೆಲ್ಲ ಪಕ್ಷಗಳು ಅಲ್ಲಿನ ಒಂದು ಲೋಕಲ್ MLAಗಳ ಮುಖಾಂತರ ಅವರ ಒಂದು ಆಂತರಿಕ ಒಂದು ಸಮೀಕ್ಷೆ ಇರುತ್ತೆ. ಎಲ್ಲ MLAಗಳಿಗೆ ಮತ್ತು MLAಗಳ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೇಳಿ ಈ ಒಂದು ಆಂತರಿಕ ಒಂದು ಸಮೀಕ್ಷೆಯನ್ನು ಮಾಡಿಸ್ತಾರೆ. ಆಂತರಿಕ ಸಮೀಕ್ಷೆ ಪ್ರಕಾರ ಒಂದು ಕಾಂಗ್ರೆಸ್ ಪಕ್ಷ ಹೇಳುತ್ತೆ, ನಮ್ಮ ಪಕ್ಷ ಈ ಬಾರಿ 14 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. ಅವು ಯಾವ ಕ್ಷೇತ್ರಗಳು ಅನ್ನೋದನ್ನ ಈಗ ಎಲ್ಲರಿಗೂ ಒಂದು ಕುತೂಹಲ ಆಗಿದೆ. ಇವು 14, ಈಗ ಕಾಂಗ್ರೆಸ್ ನಡೆಸಿರ್ತಕ್ಕಂಥ ಆಂತರಿಕ ಸಮೀಕ್ಷೆ ಪ್ರಕಾರ 14 ಕ್ಷೇತ್ರಗಳು ಯಾವುವು ಅನ್ನೋದು ಈಗ ಅದು ಒಂದು ಕುತೂಹಲದ ಒಂದು ಪಟ್ಟಿಯನ್ನ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ. ತಾವು ನೋಡ್ಬೋದು, ಈ ಒಂದು 14 ಕ್ಷೇತ್ರಗಳಲ್ಲಿ ಯಾರು ಒಂದು ಒಂದು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತ ಅವರ ಒಂದು ಸಮೀಕ್ಷೆ ಪ್ರಕಾರ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿವರೆಗೂ ಏನಪ್ಪಾ, ಜೂನ್ 4ರವರೆಗೂ ಕಾದು ನೋಡುವಂತ ಕ್ಷೇತ್ರಗಳು ಬಹಳ ಇದಾವೆ. ಇದರಲ್ಲಿ 50-50 ಆಗುವಂತ ಚಾನ್ಸಸ್ ಇದೆ. ಆದ್ರೆ ಅವರ ಒಂದು ಸಮೀಕ್ಷೆ, ಅವರ ಒಂದು ಫಾಲೋವರ್ಸು, ಅವರ ಒಂದು MLAಗಳ ರಿಪೋರ್ಟು, ಮತ್ತೆ ಅಲ್ಲಿ ಲೋಕಲ್ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಲೀಡರ್ಗಳ ರಿಪೋರ್ಟು ಎಲ್ಲವೂ ಒಂದು ಆಧರಿಸಿ ಒಂದು ಆಂತರಿಕ ಸಮೀಕ್ಷೆಯನ್ನು ಮಾಡ್ತಾರೆ. ಈ ಒಂದು ಸಮೀಕ್ಷೆ ಪ್ರಕಾರ ಈಗ JDS ಕೂಡ ನಮ್ಮ ಒಂದು ಪಕ್ಷ 3 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ. ನಾನು 3 ಕ್ಷೇತ್ರಗಳನ್ನು ಗೆಲ್ತೀವಿ ಅಂತ JDS ಹೇಳುತ್ತೆ. BJP ಪಕ್ಷ ನಾವು 25ರಲ್ಲಿ ನಾವು ಸ್ಪರ್ಧಿಸಿದೀವಿ, 25ರಲ್ಲಿ ನಾವು 20 ಕ್ಷೇತ್ರಗಳನ್ನು ಗೆಲ್ತೀವಿ ಅಂತ ಅದರ ನಂತರ ಒಂದು ಆಂತರಿಕ ಸಮೀಕ್ಷೆ ಅದು ಹೇಳುತ್ತೆ. ಈ ಒಂದು ಕಾಂಗ್ರೆಸ್ ಪಕ್ಷ ನಾವು ಒಂದು ಸಮೀಕ್ಷೆಯನ್ನು ಮಾಡಿಸಿದೀವಿ, ಇದು ಒಂದು 14 ಕ್ಷೇತ್ರಗಳಿಗೆ ಗೆಲ್ತೀವಿ ಅಂತ ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಅವು ಯಾವ ಕ್ಷೇತ್ರ ಅನ್ನೋದನ್ನು ತಾವು ಮುಂದೆ ಒಂದು ತಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ, ನೋಡಿ. ಅಲ್ಲಿನ ಒಂದು ಏನು ವಾತಾವರಣ ಇದ್ದಿರಬಹುದು ಅದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಬನ್ನಿ ವೀಕ್ಷಕರೇ, ಇವು 14 ಕ್ಷೇತ್ರಗಳು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳುವ ಕ್ಷೇತ್ರಗಳು ಯಾವುವು ಅನ್ನೋದನ್ನು ನೋಡೋಣ.
ವೀಕ್ಷಕರೇ, ಇಲ್ಲಿವರೆಗೂ ನೋಡಿದ್ರಲ್ಲ ಈ ಒಂದು ಕಾಂಗ್ರೆಸ್ ಪಕ್ಷದ ಆಂತರಿಕ ಸಮೀಕ್ಷೆ ಪ್ರಕಾರ ನಾವು 14 ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನೋ ಒಂದು ಕ್ಷೇತ್ರಗಳನ್ನು ತಾವು ಇಲ್ಲಿವರೆಗೂ ನೋಡಿದ್ರಿ. ಈ ಒಂದು ತಮಗೇನು ತಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಒಂದು ಕ್ಷೇತ್ರಗಳಲ್ಲಿ ಯಾವ 50-50 ಇದಾವೆ ಅವನ್ನು ಕಮೆಂಟ್ ಮಾಡಿ. ಹಾಗೆ ಮತ್ತೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ವಂದನೆಗಳು. ಮತ್ತೆ ಮುಂದೆ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಹೀಗೆ ಉಪಯುಕ್ತ ಮಾಹಿತಿಗಳನ್ನು ತಮಗಾಗಿ ತರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.